ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಮೇಕಪ್ ಕ್ಲಾಸಸ್ ಇದೆ, ಹಾಗಾಗಿ ಸಂಸ್ಥೆಗೆ ಹೋಗ್ತಾ ಇದ್ದೀನಿ. ಹೋಗಿ ಬಯೋಮೆಟ್ರಿಕ್ ಮುಗಿಸ್ಕೊಂಡು ಅದ್ರ ನಂತರ ಕ್ಲಾಸ್ಗೆ ಹೋಗಬೇಕು. ಬಯೋಮೆಟ್ರಿಕ್ ಕಂಪಲ್ಸರಿ ಬಯೋಮೆಟ್ರಿಕ್ ಇರಲೇಬೇಕು. ಇನ್ ಟೈಮ್ ಔಟ್ ಟೈಮ್ ಎರಡು ಕೂಡ ಹ್ಯಾಡ್ ಆಗುತ್ತೆ ನಮಗೆ, ಹಾಗಾಗಿ ಅದನ್ನು ಬಯೋಮೆಟ್ರಿಕ್ ಮಾಡಲೇಬೇಕು. ಕಂಪಲ್ಸರಿ 9 o'clock ಒಳಗಡೆ ಮುಗಿಸ್ಲೇಬೇಕು. ಸಂಜೆ 6 o'clock ಒಳಗಡೆ ಮುಗಿಸ್ಬೇಕು. ಮಾರ್ನಿಂಗ್ ಮುಗಿಸ್ಕೊಂಡು ಹಾಗೆ ಕ್ಲಾಸಿಗೆ ಬಂದೆ. ಮೇಕಪ್ ಕ್ಲಾಸಸ್ ಇತ್ತು, ಹಾಗಾಗಿ ಮೇಕಪ್ ಮಾಡಿ ಅಕ್ಕನಿಗೆ. ಮೇಕಪ್ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ. ನಾವು ಅನ್ಕೋತೀವಿ, ನೋಡಿಬಿಟ್ಟು ಜಡ್ಜ್ ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಹೋದಾಗ ಮೇಕಪ್ ಮಾಡಿರ್ತಾರಲ್ಲ, ಅದನ್ನು ನೋಡಿಬಿಟ್ಟು ನಾವು ಜಡ್ಜ್ ಮಾಡ್ತಾ ಇರ್ತೀವಿ, ಏನು ಚೆನ್ನಾಗಿ ಮಾಡಿಲ್ಲ ಹಾಗೆ ಹಿಂಗೆ ಅಂತ. ಬಟ್ ಎಷ್ಟು ಟೈಮ್ ಹಿಡಿಯುತ್ತೆ ಅಂತಂದರೆ ಮೇಕಪ್ ಮಾಡೋದು ಅಷ್ಟು ಈಸಿ ಅಲ್ಲ. ಒಬ್ಬರನ್ನ ನಾವು ಸುಂದರವಾಗಿ ಕಾಣಿಸೋ ಥರ ಮಾಡ್ತೀವಿ ಅಂತಂದರೆ ಅಷ್ಟೊಂದು ಈಸಿ ಅಲ್ಲ. ಲಾಸ್ಟ್ ಲುಕ್ ನೋಡಿ ಬೈತಾ ಇದ್ದಾರೆ ಅಕ್ಕ. ಅವ್ರ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸ್ಯಾರಿ ಮತ್ತು ಸ್ಯಾರಿಗಿರಿ ಎಲ್ಲ ಪ್ರತಿಯೊಂದು A to Z ನಾವೇ ಮುಗಿಸ್ಬೇಕಾಗಿದೆ. ಒಬ್ಬ ಬ್ರೈಡ್ನ ಹೇಗೆ ನಾವು ರೆಡಿ ಮಾಡಬೇಕು ಅದನ್ನು ಕಂಪ್ಲೀಟಾಗಿ ನಾವು ರೆಡಿ ಮಾಡಲೇಬೇಕು. ಹಾಗೆ ಸುಮ್ಮನೆ ಬರೀ ಮುಖಕ್ಕೆ ಏನು ಹೇಳ್ತಾರೆ, ಮೇಕಪ್ ಅಂತಂದರೆ ಬರೀ ಮುಖಕ್ಕೆ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಡೋದಲ್ಲ. ಒಂದು ಬ್ರೈಡ್ ಲುಕ್ನ ನಾವು ಕೊಡಬೇಕು. ಇಲ್ಲಿ ಎಂಟೈರ್ ಏನು ಹೇಳ್ತಾರೆ, ಸ್ಯಾರಿಯಿಂದ ಹಿಡಿದು ಹೇರ್ ಸ್ಟೈಲಿಂದ ಹಿಡಿದು ಫೇಸ್ಗೆ ಮೇಕಪ್ಪಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ನಾವು ಕಂಪ್ಲೀಟ್ ಲುಕ್ ಅವ್ರನ್ನ ರೆಡಿ ಮಾಡಿ ಅದರ ನಂತರ ಮ್ಯಾಮ್ ಮುಂದೆ ಕರ್ಕೊಂಡೋಗಬೇಕು. ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇರ್ ಸ್ಟೈಲು ಕ್ರಿಂಪಿಂಗ್ ಮಾಡ್ತಾಯಿದ್ದೀನಿ. ಕ್ರಿಂಪಿಂಗ್ ಮಾಡಿಬಿಟ್ಟು ಅದ್ರ ನಂತರ ಹೇರ್ ಸ್ಟೈಲ್ ಕೂರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಕ್ರಿಂಪಿಂಗಿಗೆ ಆ್ಯಕ್ಚುಲಿ ಹೇರ್ ಸ್ಪ್ರೇ ಹೊಡಿಬೇಕು. ಹೇರ್ ಸ್ಪ್ರೇ ಹೊಡೆದ್ರೆ ತುಂಬ ಚೆನ್ನಾಗಿ ಹೇರ್ ಕೂರುತ್ತೆ. ಆ್ಯಕ್ಚುಲಿ ಹೇರ್ ಸೆಟ್ಟಿಂಗ್ ಸ್ಪ್ರೇ ಹೊಡಿಬೇಕು. ನೋಡಿ, ಫೈನಲ್ಲಿ ಅಕ್ಕನ್ನ ರೆಡಿ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ಹೇಳಿ ತಿಳಿಸಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಲ್ಲ, ಏನೋ ಒಂಥರ ಖುಷಿ ಆಗುತ್ತೆ. ಆದರೂ ಅಲ್ಲಿ ಇಲ್ಲಿ ತಪ್ಪಾಗಿರುತ್ತೆ. ಮುಂದೆ ಹೋಗ್ತಾ ತಿದ್ಕೋತೀವಿ ಅಂತ ಹೇಳ್ತಾ ಫಸ್ಟ್ ಟೈಮು ಇಷ್ಟು ಮುಗಿಸಿ ಮಾಡಿದ್ದೀನಿ. ಸ್ಯಾರಿ ಎಲ್ಲ ನಾವೇ ರೆಡಿ ಮಾಡ್ಕೋಬೇಕು, ಯಾರ್ದು ಸಪೋರ್ಟ್ ಇರೋದಿಲ್ಲ. ಎಲ್ಲ ಕೂಡ ನೋಡಿ ಎಷ್ಟು ನೀಟಾಗಿ ಮಾಡಿದ್ದೀವಿ ಅಂತ. ಒಬ್ಬರಿಗೆ ಒಬ್ಬರು ಪೇರ್ ಅಂತ ಕೊಟ್ಟಿರ್ತಾರೆ, ಅವರನ್ನು ರೆಡಿ ಮಾಡಿ ಈ ಥರ ಫೈನಲ್ ಲುಕ್ ಕೊಟ್ಟು ಬ್ರೈಡಲ್ ಮೇಕಪ್ ಮಾಡಿ ಫೈನಲ್ ಲುಕ್ ಕೊಟ್ಟು ಮ್ಯಾಮ್ಗೆ ತೋರಿಸಿ, ಮ್ಯಾಮು ಎಷ್ಟು ಪರ್ಸೆಂಟ್ ಕೊಡ್ತಾರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ಮಾಡಿರ್ತೀವಿ ಅಲ್ವಾ, ಮ್ಯಾಮ್ ಎಲ್ಲರನ್ನೂ ಅಪ್ರಿಷಿಯೇಟ್ ಮಾಡ್ತಾರೆ. ಹೀಗೆ ಮಾಡಿದರೂ ಕೂಡ ಏನು ಕರೆಕ್ಷನ್ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತಾರೆ. ಮತ್ತು ಮೇಕಪ್ಪಲ್ಲಿ ಅವ್ರದ್ದು ಮುಖಕ್ಕೆ ಹೇಗೆಲ್ಲ ಅವ್ರದ್ದು ಕಲೆಗಳನ್ನ ನಾವು ಕವರ್ ಮಾಡಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ ಮ್ಯಾಮು. ಹಾಗಾಗಿ ಯಾವುದೇ ರೀತಿ ಕಲೆಗಳಿದ್ರೂ ಬಂಗಿದ್ರೂ ಎಲ್ಲ ಕವರ್ ಆಗಿದೆ ನೋಡಿ. ಅವ್ರಿಗೆ ಮುಖದಲ್ಲಿ ಏನು ಕಾಣಿಸ್ತಾ ಇಲ್ಲ. ಹಾಗೆ ಕ್ಲಾಸ್ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ನಿತ್ಯನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಿ ತುಂಬ ಬಿಸಿ ಇರೋದ್ರಿಂದ ಹೇಳೋಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೀವಿ, ಬಂದಿದ್ದೀನಿ. ಅವಳ ಜೊತೆ ಮಾತಾಡಿಸ್ತೀನಿ. ಸೊ ಹಾಗಾಗಿ ಅವಳ ಜೊತೆ ಮಾಡೋಣ ವಿಡಿಯೋನ. ಇವತ್ತು ಸ್ವಲ್ಪ ಫ್ರೀ ಇದ್ವಿ, ಆ ಕಾರಣಕ್ಕೆ ಮಾಡೋಣ ಅವಳ ಜೊತೆ ವಿಡಿಯೋನ ಅಂತ ಬಂದಿದ್ದೀನಿ. ಬನ್ನಿ ಅವಳ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮಗೆ ಟೈಮ್ ಇಲ್ಲ. ಇನ್ನು 3 days ಅಷ್ಟೇ ಉಳಿದಿರೋದು. ನಾವು ಕ್ಲಾಸ್ ಮುಗಿಸ್ಕೊಂಡು ಹೋಗಬೇಕಾಗಿದೆ. ಇನ್ನು 3 daysಲ್ಲಿ ಇವಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಬಟ್ ನಮಗೆ ಇಲ್ಲಿ ತುಂಬ ಬ್ಯುಸಿ, ಹಾಗಾಗಿ ನನಗೆ ಅಷ್ಟು ಮಾತಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಅವಳನ್ನೇ ಕೂರಿಸ್ಕೊಂಡಿದ್ದೀನಿ. ಅವಳ ಬಗ್ಗೆ ಹೇಳಬೇಕು ಅಂದರೆ ಅವಳು ಮಲ್ಟಿ ಟ್ಯಾಲೆಂಟೆಡ್ ನಿತ್ಯ. ಬಟ್ ಮಾತೊಂದು ಬರಲ್ಲ ಅಷ್ಟೇ, ಮನಸ್ಸು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವಳಿಗೆ ಎಲ್ಲ ಥರ ವಿದ್ಯೆ ಬರುತ್ತೆ. ಅವಳಿಗೆ ಮಾತು ಬರದೇ ಇದ್ರೂ ಇಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಕಲಿತಾ ಇದ್ದಾಳೆ. ಅದು ಒಂದು ಖುಷಿ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಮಾತಾಡೋರೇ ನಿಭಾಯಿಸೋಕ್ಕಾಗಲ್ಲ. ಕಲಿತು ಬ್ಯೂಟಿಷಿಯನ್ ಅಷ್ಟು ಈಸಿ ಅಲ್ಲ. ತುಂಬ ಜನ ಆ್ಯಕ್ಚುಲಿ ಮಾತು ಬರೋರೇ ಎಷ್ಟೋ ಕಸ್ಟಮರ್ಸ್ನ ಅವ್ರನ್ನ ಫೇಸ್ ಮಾಡೋಕ್ಕಾಗೋದಿಲ್ಲ. ಬಟ್ ಇವಳು ಮಾತು ಬರದೇ ಇದ್ರೂ ನಾನು ಕಲಿಬೇಕು ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ ಅವಳಿಗೆ. ಡ್ಯಾನ್ಸ್ ಬರಲ್ಲ ಅನ್ನೋಂಗಿಲ್ಲ, ಮಿಮಿಕ್ರಿನೆಲ್ಲ ಆಗ್ಬೋದು. ಅವಳಿಗೆ ಮಾತು ಬರದೇ ಇದ್ದರೂ ಪ್ರತಿಯೊಬ್ಬರನ್ನೂ ಹೀಗೆ ಮಾಡ್ತಾಳೆ ಅಂತ ಹೇಳಿ ಮಿಮಿಕ್ರಿ ಮಾಡ್ತಾಳೆ, ಹಿಂಗೆ ಮಾಡ್ತಾರೆ, ಹಿಂಗೆ ಇರ್ತಾರೆ ಅಂತ ಹೇಳಿ ಎಲ್ಲರದನ್ನೇ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾಳೆ. ಅವಳು ಆ್ಯಕ್ಟ್ ಆಗ್ಬೋದು, ಅವಳು ಮಾತು ಬರದೇ ಇದ್ದರೂ ಸಿಂಗಿಂಗ್ ಮಾಡೋದಾಗ್ಬೋದು. ಅವಳು ಮಾತಾಡೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾಳೆ ಅಂದರೆ ಐ ಲವ್ ಯು ಅನ್ನೋದು, ಇಲ್ಲ ಅದೆಲ್ಲ 1 2 3 ಹೇಳೋದು, ಇದೆಲ್ಲ ಟ್ರೈ ಮಾಡ್ತಾಳೆ. ನನಗೆ ಬರಲ್ಲ ಅಂತೇಳಿ ಕೂತ್ಕೊಳ್ಳೋದಿಲ್ಲ. ಬೇರೆಯವ್ರಂಗೆ ಬೇಜಾರು ಮಾಡ್ಕೊಳ್ಳಲ್ಲ. ನನಗೆ ಮಾತೊಂದಿಲ್ಲ ಅಂತ ಹೇಳಿ ಬೇಜಾರು
ಮಾಡ್ಕೊಳ್ಳೋದಿಲ್ಲ. ತುಂಬ ಒಂಥರ ಹೇಳಬೇಕು ಅಂದರೆ ಹಾರ್ಟ್ಫುಲ್ಲಿ ಈ ಥರ ಇರೋಲ್ಲ. ದೇವರು ಎಲ್ಲ ಟ್ಯಾಲೆಂಟು ಕೊಟ್ಟಿದ್ದಾನೆ, ಬಟ್ ಮಾತು ಮಾತ್ರ ಕೊಟ್ಟಿಲ್ಲ. ಬಟ್ ಆದ್ರೂ ಅವಳು ತುಂಬಾ ಧೈರ್ಯಗೆಡಲಿಲ್ಲ. ಅವಳ ಜೊತೆ ಅವಳ ಫ್ಯಾಮಿಲಿ ತುಂಬ ಚೆನ್ನಾಗಿ ನಿಂತಿದ್ದಾರೆ, ಎಲ್ಲದಕ್ಕೂ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಅವಳು ಏನೇ ಮಾಡಿದ್ರು ನೀನು ಮಾಡು, ನಾವಿದ್ದೀವಿ ಅಂತಾರೆ. ಪಾಪ ಇಲ್ಲಿ ಬಂದು ಸರ್ಗಳು ಮಾತೇ ಬರಲ್ಲ, ಹೆಂಗೆ ಸೇರಿಸ್ಕೊಳ್ಳೋದು ಅಂತೇನೋ ಹೇಳಿದಾಗ ಅವಳಿಗೆ ಮೈಕ್ ಕೊಡಿಸಿ ಅಂದಾಗ ಸರ್ರಿ ಅಷ್ಟೆಲ್ಲ ಕಷ್ಟ ಇದ್ರೂ ಪಾಪ ಅವರು ಮೈಕೆಲ್ಲ ಕೊಡಿಸಿದ್ದಾರೆ. ಅವರಮ್ಮ ತುಂಬ ಕಷ್ಟ ಇದ್ರೂ ಪಾಪ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅವಳಿಗೆ ಏನು ಬೇಕು ಏನು ಬೇಡ ಎಲ್ಲದನ್ನು ಕಲಿಸ್ತಾ ಇದ್ದಾರೆ. ಅಂದರೆ ಅವ್ರ ಕೈಲಿ ಆಗದೆ ಇರೋದು, ಬೇಡ ಅಂದರೆ ಕೆಟ್ಟದ್ದಲ್ಲ, ಅವ್ರ ಕೈಲಿ ಆಗದೆ ಇದ್ರೂ ಅದನ್ನು ನಾವು ಮಾಡ್ತೀವಿ. ನಮ್ಮ ಕೈಲಿ ಆಗದೆ ಇದ್ರೂ ಅವಳಿಗೋಸ್ಕರ ನಾವು ಸಾಲ ಮಾಡಿನಾದರೂ ಮಾಡ್ತೀವಿ ಅಂತನ್ನೋ ಥರ ಪಾಪ ಮಾಡ್ತಾ ಇದ್ದಾರೆ. ಅವಳಿಗೋಸ್ಕರ ಅವರು ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಫ್ಯಾಮಿಲಿನ. ಅವ್ರ ಅಕ್ಕ ತಂಗಿರಾಗ್ಬೋದು ಅವಳಿಗೋಸ್ಕರ ಇಲ್ಲಿಗೆ ಪಾಪ ವಾರದಲ್ಲಿ 1-2 ಸರಿ 3 ಸರಿ ಬಂದು ನೋಡ್ಕೊಂಡು ಹೋಗ್ಬೋದಾಗೋದು. ಅವಳಿಗೆ ಊಟ ತಿಂಡಿ ಅಲ್ವಾ, ಊಟ ತಿಂಡಿ ಎಲ್ಲ ಮನೆಯಿಂದ ಮಾಡ್ಕೊಂಡು ತಂದು ಕೊಡೋದಾಗ್ಬೋದು, ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಾಗ್ಬೋದು, ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ. ಅವಳು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದಾಗ ಅವಳಿಗೆ ಸಪೋರ್ಟ್ ಮಾಡಿಕೊಂಡು ಮಾಡ್ತಿದ್ದಾರಲ್ಲ, ನಿಜ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಮ್ಮಂಥವ್ರೆ ಒಂದೊಂದು ಸರಿ ಹೋಗಪ್ಪ ಹೆಂಗಪ್ಪ ಅಟೆಂಡ್ ಮಾಡೋದು, ಕಸ್ಟಮರ್ಸ್ನ ನಮ್ಗೆ ಆಗುತ್ತಾ, ನಾವು ಹಿಂಗೆ ಫೇಸ್ ಮಾಡ್ತೀವ, ಇದೆಲ್ಲ ನಾವು ಮಾಡ್ತೀವ ಅಂತ ಕೂತ್ಕೊಬಿಡ್ತೀವಿ. ಬಟ್ ಅವಳು ಹಂಗಲ್ಲ, ಇಂಥದ್ದು ಮಾಡಲ್ಲ ಅನ್ನಂಗಿಲ್ಲ. ಮಾತು ಬರಲ್ಲ ಅನ್ನೋದೊಂದು ಬಿಟ್ಟರೆ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಳೆ. ಆ್ಯಕ್ಚುಲಿ ಮುಂದೆ ಲೈಫಲ್ಲಿ ಒಳ್ಳೇದಾಗಲಿ ಅವಳಿಗೆ ಅಂತ ಹೇಳ್ತಾ, DKDಗೆ ಸೆಲೆಕ್ಟ್ ಆಗಲಿ. ಅವಳು ಈ ಸರಿ ಸೆಲೆಕ್ಟ್ ಆಗಿದ್ದಾಳಂತೆ. ಆ್ಯಕ್ಚುಲಿ ಇನ್ನೂ ಅದು ರಿವೀಲ್ ಆಗಿಲ್ಲ. ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಹೇಳೋದಕ್ಕೆ ಬಯಸ್ತೀನಿ. ಲವ್ ಯು ಆಲ್. ಲವ್ ಯು ಹೇಳು ಎಲ್ಲರಿಗೂ. ಲವ್ ಯು. ಥ್ಯಾಂಕ್ ಯು. ಹಾಗೆ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಚೆಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್.